ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜನವರಿ 26ನೇ ತಾರೀಕು ನಾವು 75ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಗಣೇಶ, ಗೌರಿ, ದಸರಾ, ದೀಪಾವಳಿ, ರಂಜಾನ್, ಬಕ್ರೀದ್, ಕ್ರಿಸ್ಮಸ್ ಹೀಗೆ ನಾನಾ ಹಬ್ಬಗಳನ್ನು ನಾನಾ ಮತಗಳ ಜನ ಹೇಗೆ ಆಚರಿಸ್ತೀವೋ ಹಾಗೆ ಇಡೀ ಭಾರತ ಮತಧರ್ಮಗಳನ್ನು ಮರೆತು ಆಚರಿಸಬೇಕಾದ ಎರಡು ಹಬ್ಬಗಳು ಅಂದರೆ ಒಂದು ಸ್ವಾತಂತ್ರ್ಯದ ದಿನ, ಇನ್ನೊಂದು ಗಣರಾಜ್ಯೋತ್ಸವದ ದಿನ. ಹೀಗಾಗಿನೇ ಇವೆರಡನ್ನ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಗಣರಾಜ್ಯೋತ್ಸವದ ಬಗ್ಗೆ ನಿಮಗೆ ಹೆಚ್ಚು ಹೇಳಬೇಕಾದ ಅಗತ್ಯ ಏನಿಲ್ಲ. ಭಾರತ ತನ್ನದೇ ಆದ ಸಂವಿಧಾನವನ್ನು ಜಾರಿಗೆ ತಂದ ದಿನ ಜನವರಿ 26. ಹೀಗಾಗಿ ನಾವು ಅವತ್ತು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಆದರೆ ಈ ಜನವರಿ 26ನೇ ತಾರೀಖೇ ಯಾಕೆ ಸಂವಿಧಾನವನ್ನು ಜಾರಿಗೆ ತರಲಾಯಿತು? ಅವತ್ತು ನವದೆಹಲಿಯಲ್ಲಿ ಸೇನಾ ಪೆರೇಡ್ ಅನ್ನು ಯಾಕೆ ಮಾಡ್ತಾರೆ? ನಾನಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಟ್ಯಾಬ್ಲೋ ಪ್ರದರ್ಶನ ಯಾಕೆ? ಸಂವಿಧಾನವನ್ನು ಅಳವಡಿಸಿಕೊಳ್ಳೋದಕ್ಕೂ ಸೇನೆಯ ಪೆರೇಡ್ಗೂ ಏನು ಸಂಬಂಧ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಭಾರತಕ್ಕೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು. ಎರಡನೇ ವಿಶ್ವಯುದ್ಧದಲ್ಲಿ ಜಪಾನ್ ಸೋತು ಶರಣಾದ ಅಥವಾ ಬ್ರಿಟಿಷ್ ಮಿತ್ರಪಡೆಗಳಿಗೆ ಗೆಲುವು ಸಿಕ್ಕ ಎರಡನೇ ವಾರ್ಷಿಕೋತ್ಸವದ ಆಚರಣೆಯ ದಿನಾನೇ ಅವರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಆದರೆ ಹೀಗೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಇರಲಿಲ್ಲ. ಭಾರತವನ್ನು ಆಳೋದಕ್ಕೆ ಅಂತ ಬ್ರಿಟಿಷರು ಬರೆದಿಟ್ಟುಕೊಂಡಿದ್ದ ರೂಲ್ ಬುಕ್ ಇತ್ತಲ್ಲ, ಇಂಡಿಯಾ ಆಕ್ಟ್ 1935, ಅದನ್ನೇ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಭಾರತ ತಾತ್ಕಾಲಿಕವಾಗಿ ಬಳಸೋದಕ್ಕೆ ಶುರು ಮಾಡಿತು. ಮತ್ತು ಸಂವಿಧಾನ ರಚನೆಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ 6 ಸದಸ್ಯರನ್ನು ಒಳಗೊಂಡ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ನೇಮಕ ಮಾಡಲಾಯಿತು. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯ ಸಮಿತಿ ಕೊಟ್ಟ ಸಂವಿಧಾನವನ್ನ ನವೆಂಬರ್ 26, 1949 ಅಂಗೀಕರಿಸಲಾಯಿತು. ಅದು ಜಾರಿಗೆ ಬಂದದ್ದು ಜನವರಿ 26, 1950ರಿಂದ. ಆ ದಿನವನ್ನ ಭಾರತದ ಗಣರಾಜ್ಯೋತ್ಸವದ ದಿನವನ್ನಾಗಿ, ಗುಲಾಮಗಿರಿಯಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆದ ದಿನವನ್ನಾಗಿ ನಾವು ಆಚರಿಸಿಕೊಳ್ತಾ ಇದ್ದೀವಿ. ಹಾಗೆ ಸಂವಿಧಾನವನ್ನು ಅಂಗೀಕರಿಸಿದ್ದು ನವೆಂಬರ್ 26, 1949ರಂದು. ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಅಲ್ಲ, 1949 ನವೆಂಬರ್ 26ನೇ ತಾರೀಕೆ ಸಂವಿಧಾನವನ್ನ ಅಂಗೀಕರಿಸಿದ ನಂತರ ಜನವರಿ 26ರವರೆಗೆ ಅದನ್ನ ಜಾರಿಗೆ ತರೋದಕ್ಕೆ ಕಾದಿದ್ಯಾಕೆ? ಗೆಳೆಯರೆ, ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಿತ್ತಲ್ಲ, ಆ ಸಂದರ್ಭದಲ್ಲಿ ಡಿಸೆಂಬರ್ 19, 1929ರಂದು ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಆ ನಂತರ ಜನವರಿ 26, 1930ರಂದು ಸಂಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡುವುದರ ಜೊತೆಗೆ ಅದೇ ದಿನ ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಲಾಹೋರ್ನ ರಾವಿ ನದಿಯ ದಂಡೆ ಮೇಲೆ ತಿರಂಗ ಹಾರಿಸುವ ಮೂಲಕ ಪೂರ್ಣ ಸ್ವರಾಜ್ಯದ ದಿನವನ್ನಾಗಿ ಆಚರಿಸಲಾಯಿತು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಕೂಡ ಸತತ 17 ವರ್ಷ ಜನವರಿ 26 ಸಂಪೂರ್ಣ ಸ್ವರಾಜ್ಯದ ದಿನವನ್ನಾಗಿ ಆಚರಿಸುವ ಪರಿಪಾಠ ಬೆಳೀತು. ಹೀಗಾಗಿ ಜನವರಿ 26ರಂದೇ ಭಾರತದ ಸಂವಿಧಾನವನ್ನು ಜಾರಿಗೆ ತರುವ ಮತ್ತು ಅದನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಿಸುವ ತೀರ್ಮಾನವನ್ನು ಸ್ವಾತಂತ್ರ್ಯ ಬಂದ ನಂತರ ಕೈಗೊಳ್ಳಲಾಯಿತು. ಸೊ ಜನವರಿ 26 ನಮ್ಮ ಗಣರಾಜ್ಯೋತ್ಸವವಾಯಿತು. ಇನ್ನು ಜನವರಿ 26ರಂದು ಸೇನಾ ಪೆರೇಡ್ ಯಾಕೆ? ಅದರ ಇತಿಹಾಸ ಏನು? ಸ್ನೇಹಿತರೆ, ಸೇನೆ ಅನ್ನೋದು ಯಾವುದೇ ದೇಶದ ಗೌರವ ಹಾಗೂ ಹೆಮ್ಮೆಯ ಪ್ರತೀಕ. ಅದರಲ್ಲೂ ಭಾರತದ ವಿಷಯಕ್ಕೆ ಬಂದರೆ ನಾವಿವತ್ತು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ವೀರ ಯೋಧರೇ. ಇನ್ನು ಸೇನೆ ಒಂದು ದೇಶದ ಪೌರುಷ ಹಾಗೂ ಶಕ್ತಿಯ ಪ್ರತೀಕ ಕೂಡ. ಸೇನೆ ಪಥಸಂಚಲನವನ್ನು ಮಾಡ್ತಾ ಇದ್ರೆ ಒಂಥರ ರೋಮಾಂಚನವಾಗೋದಷ್ಟೇ ಅಲ್ಲ, ಎಂಥವರ ಎದೆ ಕೂಡ ಅಭಿಮಾನದಿಂದ ಸೆಟೆದು ನಿಲ್ಲುತ್ತೆ. ಈ ಸೇನಾ ಪಥಸಂಚಲನ ನಮ್ಮ ಪುರಾತನ ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಜಾರಿಯಲ್ಲಿದೆ. ನಮ್ಮಲ್ಲಿ ರಾಜರು ದಿಗ್ವಿಜಯ ಮಾಡಿಕೊಂಡು ಮತ್ತೆ ರಾಜಧಾನಿಯ ಪ್ರವೇಶ ಮಾಡುವಾಗ ರಾಜಬೀದಿಯ ಇಕ್ಕೆಲಗಳಲ್ಲಿ ನಿಂತ ಜನ ಪುಷ್ಪವೃಷ್ಟಿಯ ಮೂಲಕ ಗೆದ್ದು ಪಥಸಂಚಲನ ಮಾಡ್ತಾ ಪುರಪ್ರವೇಶ ಮಾಡೋ ಸೈನ್ಯ ಹಾಗೂ ಸೇನಾಧಿಪತಿಗಳು, ರಾಜ ಮುಂತಾದವರನ್ನ ಸ್ವಾಗತಿಸ್ತಾ ಇದ್ರಂತೆ. ಇನ್ನು ವಿಜಯದಶಮಿಯ ದಿನ ವಿಶೇಷ ಸೇನಾ ಪಥಸಂಚಲನ ಹಾಗೂ ಸೇನಾ ಕವಾಯತುಗಳನ್ನು ಏರ್ಪಡಿಸಲಾಗ್ತಾ ಇತ್ತು ಅನ್ನೋದು ನಮಗೆ ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ. ಹಾಗೆ ಮೆಸೊಪೊಟೇಮಿಯಾದಲ್ಲಿ ಇಂಥ ಪಥಸಂಚಲನದ ಪ್ರದರ್ಶನಗಳಿರ್ತಾ ಇದ್ವು. ಸಾವಿರಾರು ಸೈನಿಕರು ಆಯುಧಗಳನ್ನು ಹಿಡಿದು ಶಿಸ್ತಿನಿಂದ ಬೆಬಿಲೋನ್ನ ರಾಜಬೀದಿಗಳಲ್ಲಿ ನಡೆದು ಬರ್ತಾ ಇದ್ರೆ ಇಡೀ ನಗರ ಅವರ ಸ್ವಾಗತಕ್ಕೆ ನಿಂತಿರ್ತಾ ಇತ್ತಂತೆ. ಅಲ್ಲಿ ಸೇನಾ ಶಕ್ತಿಯನ್ನ ಪ್ರದರ್ಶಿಸುವ ಮೂಲಕ ದೇಶದ ಜನರಲ್ಲಿ ಧೈರ್ಯವನ್ನು ತುಂಬೋದರ ಜೊತೆಗೆ ರಾಜನ ಶಕ್ತಿಯ ಬಗೆಗಿನ ನಂಬಿಕೆಯನ್ನ ಹೆಚ್ಚು ಮಾಡೋ ಕೆಲಸ ಕೂಡ ನಡೀತಾ ಇತ್ತು. 18, 19ನೇ ಶತಮಾನದಲ್ಲಿ ಯುರೋಪಿಯನ್ ದೇಶಗಳಲ್ಲಿ ಕೂಡ ಇದು ಚಾಲ್ತಿಯಲ್ಲಿತ್ತು. ಇನ್ನು ಜರ್ಮನಿಯಲ್ಲಿ ಇದು ಸ್ವಲ್ಪ ಹೆಚ್ಚು ಅನ್ನೋ ಹಾಗೆ ನಡೀತಾ ಇತ್ತು. ಅಲ್ಲಿನ ನಾಜಿ ಸೈನಿಕರ ರೂಟ್ ಮಾರ್ಚ್
ತುಂಬಾನೇ ಆಕರ್ಷಕವಾಗಿರ್ತಾ ಇತ್ತಂತೆ ಮತ್ತು ಅದು ಅವತ್ತಿನ ಪ್ರಷ್ಯಾ ಅಂದ್ರೆ ಇವತ್ತಿನ ಜರ್ಮನಿಯ ಜನರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಶ್ರೇಷ್ಠತೆಯ ಭಾವ ಮೂಡೋದಕ್ಕೆ ಕಾರಣವಾಗ್ತಾ ಇತ್ತಂತೆ. ಹಾಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಕೂಡ ಈ ಪದ್ಧತಿ ಇತ್ತು. ಬ್ರಿಟಿಷರು ಸೇನಾ ಕವಾಯತು ಮಾಡುವ ಮೂಲಕ ತಮ್ಮ ಶಕ್ತಿಯನ್ನು ಭಾರತಕ್ಕೆ ಮಾತ್ರ ಅಲ್ಲ, ಯುರೋಪಿನ ಇನ್ನಷ್ಟು ವಸಾಹತುಶಾಹಿಗಳಿಗೆ ಕೂಡ ಪ್ರದರ್ಶಿಸುವ ಕೆಲಸ ಮಾಡ್ತಾ ಇದ್ರು. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬ್ರಿಟಿಷರ ಸಾಕಷ್ಟು ಪದ್ಧತಿಗಳನ್ನ ಹಾಗೆ ಅಳವಡಿಸಿಕೊಂಡು ನಾವು ಈ ಸೇನಾ ಕವಾಯತನ್ನು ಕೂಡ ಹಾಗೆ ಇಟ್ಕೊಂಡ್ವಿ. ಇನ್ನು ಜನವರಿ 26 ಭಾರತ ಸರ್ವತಂತ್ರ ಸ್ವತಂತ್ರ ಗಣರಾಜ್ಯವಾದ ದಿನ. ಮೊದಲ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದು ಜನವರಿ 26, 1950ರಲ್ಲಿ. ಅವತ್ತು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಆ ಕಾರ್ಯಕ್ರಮ ನಡೆದಿದ್ದು ಅವತ್ತಿನ ಇರ್ವಿನ್ ಆಂಫಿ ಥಿಯೇಟರ್ ನಲ್ಲಿ. ಅದನ್ನ ಈಗ ಮೇಜರ್ ಧ್ಯಾನ್ ಚಂದ್ ನ್ಯಾಷನಲ್ ಸ್ಟೇಡಿಯಂ ಅಂತ ಕರೀತಾರೆ. ಅವತ್ತು 3,000 ಯೋಧರು ಪಥಸಂಚಲನದಲ್ಲಿ ಭಾಗಿಯಾದರು. 21 ತೋಪುಗಳನ್ನು ಸಿಡಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ಹಾಗೆ ಭಾರತೀಯ ವಾಯುಪಡೆಯ ವಿಮಾನಗಳು ಆಗಸದಲ್ಲಿ ಕಸರತ್ತು ಮಾಡಿದ್ವು ಅಂತ ಇತಿಹಾಸಕಾರ ರಾಮಚಂದ್ರ ಗುಹಾ ತಮ್ಮ ಇಂಡಿಯಾ ಆಫ್ಟರ್ ಗಾಂಧಿಲಿ ಬರೀತಾರೆ. ಮುಂದೆ ಗಣರಾಜ್ಯೋತ್ಸವದ ಆಚರಣೆ ರಾಜಪಥಕ್ಕೆ ಬಂತು. ಅದನ್ನೀಗ ಕರ್ತವ್ಯ ಪಥ ಅಂತ ಕರೆಯಲಾಗ್ತಾ ಇದೆ. ಅದರಲ್ಲಿ ಭಾರತೀಯ ಸೇನೆ ಹಾಗೂ ಇನ್ನಿತರ ರಕ್ಷಣಾ ಪಡೆಗಳನ್ನು ಸೇರ್ಪಡೆ ಮಾಡಿಕೊಳ್ಳಾಯಿತು. ಆ ನಂತರ ಗಣರಾಜ್ಯೋತ್ಸವದಲ್ಲಿ ದೇಶದ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಟ್ಯಾಬ್ಲೋಗಳು ಕೂಡ ಜಾಗ ಪಡ್ಕೊಂಡ್ವು. ಗಣರಾಜ್ಯೋತ್ಸವ ಭಾರತದ ವಿವಿಧತೆಯಲ್ಲಿನ ಏಕತೆಯನ್ನು ಪ್ರದರ್ಶಿಸುವ ಭವ್ಯ ವೇದಿಕೆಯಾಗಿ ಬದಲಾಯಿತು. ಗೆಳೆಯರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಅವತ್ತಿನ ನಾನಾ ಸಂಸ್ಥಾನಗಳು ಭಾರತದ ಗಣರಾಜ್ಯದಲ್ಲಿ ವಿಲೀನವಾದ ನಂತರ ಕೂಡ ಇಲ್ಲಿನ ನಾನಾ ಭಾಷೆ ಹಾಗೂ ವಿಭಿನ್ನ ಸಂಸ್ಕೃತಿಗಳ ಕಾರಣದಿಂದಾಗಿ ಏಕತೆ ಅನ್ನೋದು ಇನ್ನೂ ಮೂಡಿರಲಿಲ್ಲ. ಒಂದು ಸಣ್ಣ ಅಸಮಾಧಾನ, ಪ್ರತ್ಯೇಕತಾ ಭಾವ ಹಾಗೆ ಇದೆಯೇನೋ ಅನ್ನೋ ಥರದ ವಾತಾವರಣ ಕಾಣ್ತಾ ಇತ್ತು. ಅದನ್ನು ಹೋಗಲಾಡಿಸಿದ್ದು ಮತ್ತು ಇಡೀ ಭಾರತ ಒಂದು ಅನ್ನೋ ಭಾವನೆ ಮೂಡೋದಕ್ಕೆ ಸಹಕಾರಿಯಾಗಿದ್ದು ಕೂಡ ಈ ಗಣರಾಜ್ಯೋತ್ಸವದ ಆಚರಣೆಗಳು ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವತ್ತಿನ ಭಿನ್ನ ಮನಸ್ಥಿತಿಯನ್ನು ಹೋಗಲಾಡಿಸೋದಕ್ಕೆ ಮತ್ತೆ ಎಲ್ಲರನ್ನೂ ಒಳಗೊಳ್ಳುವ ಪ್ರಕ್ರಿಯೆಯ ಭಾಗವಾಗಿ ಟ್ಯಾಬ್ಲೋಗಳನ್ನು ರಾಜ್ಯೋತ್ಸವಕ್ಕೆ ಜೋಡಿಸಲಾಯಿತು. ಇನ್ನು ಟ್ಯಾಬ್ಲೋಗಳ ವಿಷಯದಲ್ಲಿ ಈಗ ರಾಜ್ಯ ಹಾಗೂ ಕೇಂದ್ರದ ನಡುವೆ ಪ್ರತಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇರುತ್ತವೆ. ನಮ್ಮ ಟ್ಯಾಬ್ಲೋ ತಿರಸ್ಕೃತಗೊಂಡಿದೆ ಅಂತ ಕೆಲ ರಾಜ್ಯಗಳು ಪ್ರತಿ ವರ್ಷ ಕೇಂದ್ರದ ವಿರುದ್ಧ ದೂರ್ತಾ ಇರುತ್ತವೆ. ಹಾಗಾದ್ರೆ ಈ ಟ್ಯಾಬ್ಲೋಗಳನ್ನು ಆಯ್ಕೆ ಮಾಡೋದು ಕೇಂದ್ರ ಸರ್ಕಾರನ? ಖಂಡಿತ ಅಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಗಣರಾಜ್ಯೋತ್ಸವದ ಉಸ್ತುವಾರಿ ಕೇಂದ್ರ ಗೃಹ ಸಚಿವಾಲಯದ್ದು. ಅವರು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರದ ಸಚಿವರು ಹಾಗೂ ವಿವಿಧ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ ಟ್ಯಾಬ್ಲೋಗಳಿಗೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಬರೀತಾರೆ. ಆನಂತರ ಸೆಪ್ಟೆಂಬರ್ 27ರ ಒಳಗಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಸ್ತಾವನೆಗಳನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳುಹಿಸಬೇಕಾಗುತ್ತೆ. ಆನಂತರ ಟ್ಯಾಬ್ಲೋಗಳ ಆಯ್ಕೆಗಾಗಿ ಒಂದು ಸಮಿತಿಯನ್ನು ಮಾಡ್ತಾರೆ. ಅದರಲ್ಲಿ ಕಲಾವಿದರು, ಶಿಲ್ಪಿಗಳು, ಸಂಗೀತ, ನೃತ್ಯ ಸೇರಿದ ಹಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ನುರಿತವರಿರ್ತಾರೆ. ಅಂಥದ್ದೊಂದು ತಜ್ಞರ ಸಮಿತಿಯ ಮುಂದೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ವಿವಿಧ ಇಲಾಖೆಗಳು ಹಾಗೂ ಟ್ಯಾಬ್ಲೋ ಪ್ರದರ್ಶನದಲ್ಲಿ ಭಾಗಿಯಾಗುವವರು ತಮ್ಮ ಟ್ಯಾಬ್ಲೋಗೆ ಸಂಬಂಧಪಟ್ಟ ಸ್ಕೆಚ್ ಒಂದನ್ನು ಕೊಡಬೇಕಾಗುತ್ತೆ. ತುಂಬಾ ಸರಳವಾಗಿ ಯಾವ ಪಠ್ಯವೂ ಇಲ್ಲದೆ ಕೂಡ ಅರ್ಥವಾಗುವ ಹಾಗೆ ಸ್ಕೆಚ್ ಇರಬೇಕು. ಅದನ್ನು ಪರಿಶೀಲಿಸಿ ಬದಲಾವಣೆಗಳಿದ್ರೆ ಸಮಿತಿ ಸಂಬಂಧಪಟ್ಟವರ ಗಮನಕ್ಕೆ ತರುತ್ತೆ. ಆ ನಂತರ ಟ್ಯಾಬ್ಲೋ ಮಾಡೆಲ್ ರಚನೆ ಆಗುತ್ತೆ. ಅದನ್ನು ಕೂಡ ಸಮಿತಿ ಪರಿಶೀಲನೆ ಮಾಡುತ್ತೆ ಮತ್ತು ಆಯ್ಕೆ ಮಾಡುವ ಅಥವಾ ತಿರಸ್ಕರಿಸುವ ಕೆಲಸವನ್ನ ತಜ್ಞರ ಸಮಿತಿ ಮಾಡುತ್ತೆ. ಇದರಲ್ಲಿ ಸರ್ಕಾರದ ಪಾತ್ರ ಇರೋದಿಲ್ಲ. ಇನ್ನು ಆ ಟ್ಯಾಬ್ಲೋಗಳ ಮೇಲೆ ಕೂಡ ಯಾವುದೇ ಲೋಗೋಗಳು, ಘೋಷಣೆಗಳು ಈ ಥರದ ಯಾವುದು ಕೂಡ ಇರಬಾರದು ಅಂತ ನಿಯಮ ಇದೆ. ಆದರೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಟ್ಯಾಬ್ಲೋ ಕಳುಹಿಸಿಕೊಡುತ್ತೋ ಅದಕ್ಕೆ ಸಂಬಂಧಪಟ್ಟ ಒಂದು ಲೋಗೋಗೆ ಅವಕಾಶವನ್ನು ಕೊಡಲಾಗುತ್ತೆ. ಅದನ್ನು ಕೂಡ ಮುಂಭಾಗದಲ್ಲಿ ಹಿಂದಿ ಭಾಷೆಯಲ್ಲಿ, ಹಿಂಭಾಗದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಮತ್ತು ಅಕ್ಕಪಕ್ಕದ ಭಾಗಗಳಲ್ಲಿ ಪ್ರಾದೇಶಿಕ ಭಾಷೆಯನ್ನ ಬಳಸೋದಕ್ಕೆ ಅವಕಾಶ ನೀಡಲಾಗಿದೆ. ಇನ್ನು ಈ ಟ್ಯಾಬ್ಲೋಗಳ ಸೈಜ್ ಅನ್ನು ಕೂಡ ಸಮಿತಿನೇ ನಿರ್ಧಾರ ಮಾಡುತ್ತೆ. ಈ ಬಾರಿ ನಾವು ಆಚರಿಸ್ತಾ ಇರೋದು 75ನೇ ಗಣರಾಜ್ಯೋತ್ಸವ. ಹೀಗಾಗಿ 75 ಅನ್ನೋದನ್ನೇ ಥೀಮ್ ಅನ್ನ ಮಾಡಲಾಗಿದೆ. ಇನ್ನು ಈ ಟ್ಯಾಬ್ಲೋ ಕೂಡ 45 ಅಡಿಗಳಿಗಿಂತಲೂ ಹೆಚ್ಚಿನ ಉದ್ದ ಇರಬಾರದು, 14 ಅಡಿಗಳಿಗಿಂತಲೂ ಅಗಲ ಮತ್ತು 16 ಅಡಿಗಳಿಗಿಂತಲೂ ಎತ್ತರ ಇರಬಾರದು ಅನ್ನೋದು ಟ್ಯಾಬ್ಲೋಗೆ ಸಂಬಂಧಪಟ್ಟ ನಿಯಮ. ಇನ್ನು ಈ ಟ್ಯಾಬ್ಲೋಗಳನ್ನು ಕೂಡ 2 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ರೀತಿಯ ಟ್ಯಾಬ್ಲೋಗಳನ್ನು ಬಳಸದ ಹಾಗೆ ನೋಡಿಕೊಳ್ಳಲಾಗುತ್ತೆ. ಹಾಗೆ ಇವು ಪ್ರತಿ ವರ್ಷ ಭಾರತದ ವಿವಿಧತೆಯಲ್ಲಿನ ಏಕತೆಯ ವೈಶಿಷ್ಟ್ಯವನ್ನು ಪ್ರದರ್ಶಿಸ್ತಾ ಇವೆ. ಇದು ಗೆಳೆಯರೆ ಟ್ಯಾಬ್ಲೋ ಹಾಗೂ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಭಾರತ ಗಣರಾಜ್ಯೋತ್ಸವವಾಗಿ 74 ವರ್ಷಗಳು ಕಳೆದಿವೆ. ಇದು ನಮ್ಮ 75ನೇ ಗಣರಾಜ್ಯೋತ್ಸವ. ಸಮಸ್ತ ಭಾರತೀಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಭವ್ಯ ಭಾರತಕ್ಕೆ ಸಂವಿಧಾನವನ್ನು ಒದಗಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಆ ಸಮಿತಿಯ ಇನ್ನಿತರ ಸದಸ್ಯರನ್ನ ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಳ್ತಾ, ವಿಶೇಷವಾಗಿ ಸದಾಕಾಲ ಸರ್ವ ಸಂಕಷ್ಟಗಳಿಗೂ ಎದೆ ಕೊಟ್ಟು ನಮ್ಮನ್ನು ಕಾಪಾಡುವ ಈ ದೇಶದ ವೀರ ಯೋಧರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತಾ ಈ ಮಾಹಿತಿಯಲ್ಲಿ ಮುಗಿಸ್ತೀನಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.